ಮಲ್ಲಿಗೆ ಗೋತ್ರೋದ್ಭವಸ್ಯ ಸೀತನ್ಮಾನಾನ್ಯಾಹ ಯಜಮಾನಸ್ಯ ಸಹ ಕುಟುಂಬಸ್ಯ ಯಾರು ಇದರೆಲ್ಲ ಮುಟ್ಬಿಡಿ. ಪಾರ್ವತೀಪತಯೇ ಹರ ಹರ ಮಹಾದೇವ ಪಾರ್ವತೀಪತಯೇ ಹರ ಹರ ಮಹಾದೇವ ಪಾರ್ವತೀಪತಯೇ ಹರ ಮಹಾದೇವ. ಗಂಜಿಗುಂಟೆ ಗ್ರಾಮದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ನಿನ್ನೆ ವ್ರತ ಜಾಗರಣೆ ಉಪವಾಸ ಸಾಕಷ್ಟು ಭಕ್ತಿ ಭಾವದಿಂದ ದೇಶದಲ್ಲಿ ಆಧ್ಯಾತ್ಮಿಕ ಒಂದು ಅಲೆನೇ ಹೆಚ್ಚಾದಂಥ ರೀತಿಯಲ್ಲಿ ಹೆಚ್ಚು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಾ ಇರೋಂಥದ್ದು. ಮಹಾಕುಂಭಮೇಳ ಏನು ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಮಿಂದು ಪಾಪಗಳು ದೂರ ಆಗ್ತದೆ ಅಂತ ಹೇಳೋ ಒಂದು ಭಾವನೆ ಇತ್ತು. ಅಲ್ಲೂ ಸಹ ಸುಮಾರು 64 ಕೋಟಿ ಹೆಚ್ಚು ಜನ ನೀರಲ್ಲಿ ಮುಳುಗಿ ಒಂದು ಪಾವಿತ್ರತೆಯಲ್ಲಿ ಅದ್ದಿರೋಂಥದ್ದನ್ನು ನಾವು ನೋಡಿರೋಂಥದ್ದು. ಈ ಭಕ್ತಿಪೂರ್ವಕ ಈ ವರ್ಷದಲ್ಲಿ ಮಹಾಶಿವರಾತ್ರಿನ ನಾವು ಆಚರಣೆ ಮಾಡಿ ಆ ಮಹಾಶಿವನ ಅನುಗ್ರಹದಿಂದ ಎಲ್ಲವೂ ಸಹ ಸುಖಮಯವಾಗಿರಲಿ, ಮಳೆ ಬೆಳೆ ಆಗಲಿ, ರೈತರಿಗೆ ಒಳ್ಳೆ ಬೆಲೆ ಸಿಗೋಂಥದ್ದಾಗಲಿ ಮತ್ತು ಎಲ್ಲ ಕುಟುಂಬಗಳಲ್ಲೂ ಸಹ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸಿ ಆ ಭಗವಂತನ ಶಿವನ ಅನುಗ್ರಹದಿಂದ ಎಲ್ಲ ಒಳಿತಾಗಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಹಾರೈಸ್ತಾ ಗಂಜಿಗುಂಟೆ ಗ್ರಾಮದಲ್ಲೂ ಸಹ ವಿಶೇಷವಾಗಿ ಈ ವರ್ಷ ನೂತನವಾಗಿ ಒಂದು ರಥನ ಹೊಸದಾಗಿ ತಯಾರು ಮಾಡಿ ಇವತ್ತು ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಒಂದು ರೀತಿ ಬೀದಿಗಳಲ್ಲಿ ಸಂಚರಿಸಿ ದೇವರ ದರ್ಶನ ಎಲ್ಲರಿಗೂ ಸಹ ಅವಕಾಶ ಮಾಡಿಕೊಡ್ತಾ ಇರೋಂಥದ್ದು. ಈ ಒಂದು ದೇವಸ್ಥಾನದ ಕಮಿಟಿ ಜವಾಬ್ದಾರಿ ತಗೊಂಡು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಂಥ ವಿಚಾರ ಹೇಳ್ಬೋದು, ಮತ್ತು ರಥ ನಿರ್ಮಾಣ ಮಾಡೋಂಥ ಹಂತದಲ್ಲಿ ಸಹಾಯ ಮಾಡಿರೋಂಥವ್ರು ಮತ್ತು ಹಲವಾರು ಭಕ್ತರು ತಮ್ಮದೇ ಆದಂಥ ರೀತಿಯಲ್ಲಿ ದೇವಸ್ಥಾನಕ್ಕೆ ಕೊಡುಗೆಯನ್ನು ಕೊಟ್ಟು ದೇವಸ್ಥಾನ ಧಾರ್ಮಿಕವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗಿ ನಿಂತಿರ್ತಾರೆ. ಆ ನಿಟ್ಟಿನಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೆ ಮುಖಂಡರಿಗೆ ನನ್ನ ಎಲ್ಲ ಸ್ನೇಹಿತರಿಗೂ ಸಹ ಈ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಶುಭಾಶಯಗಳು ತಿಳಿಸಿದ್ದಾರೆ. ಗಂಜಿಗುಂಟೆ ಗ್ರಾಮದಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸುಮಾರು ಚೌಡ್ರ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿರುವಂಥದ್ದು. ಈ ಕಾರ್ಯಕ್ರಮ ವಿಜೃಂಭಣೆ ಆಗಬೇಕಾದ್ರೆ ಹಲವಾರು ಮುಖಂಡರು ಇವತ್ತಿನ ದಿನ ಹೊಸ ರಥವನ್ನು ಮಾಡಿದ್ದಾರೆ. ಇಂದಿನಿಂದ ಆರಂಭಗೊಂಡು ಪ್ರತಿ ವರ್ಷ ಸಹ ಶಿವರಾತ್ರಿ ಹಬ್ಬ ಮರುದಿನ ಮಾರನೇ ದಿನ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲ ಜನನು ಸೇರಿ ಈ ರಥವನ್ನು ರೂಪುಗೊಳ್ಳಬೇಕಾದ್ರೆ ಅವರ ಧನ ಸಹಾಯದಿಂದ
ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಿನ್ನೆಯಿಂದ ಇವತ್ತಿವರೆಗೂ ಎಲ್ಲ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದೇ ತರ ನಮ್ಮ ಸಮಾಜ ಸೇವಕರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಾರ್ವಜನಿಕರಿಗೆ ಊಟದ ಉಪಚಾರಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರಿಂದ ಚಂದ್ರಮೌಳೇಶ್ವರ ದೇವಸ್ಥಾನ ಕಮಿಟಿ ವತಿಯಿಂದ ಎಲ್ಲರಿಗೂ ಅವ್ರ ಕಡೆಗೆ ಅವ್ರಿಗೆ ಶುಭಾಶಯಗಳನ್ನು ತಿಳಿಸಿಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ದೇವಸ್ಥಾನಕ್ಕೆ ಏನೇ ಆಗಲಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಸಹ ನಾವು ಅಪೇಕ್ಷೆ ಪಡೀತಾ ಇದ್ದೀವಿ. ಅವ್ರು ಏನೇ ಕಾರ್ಯಕ್ರಮ ಮಾಡಬೇಕು ಅಂದಾಗ ನನಗೊಂದು ವಿಷಯ ತಿಳಿಸಿ ಅಂತ ಹೇಳಿದ್ದಾರೆ. ಯಾವುದೇ ದಿನ ಅವರಿಗೆ ಒಂದು ಇಂಥ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ತರ ಮುಂದುವರಿತದೆ. ಅವ್ರನ್ನೂ ಸಹ ಕೇಳ್ಕೊಂತ ಪ್ರತಿ ವರ್ಷ ಇಲ್ಲಿ ಬಂದು ಅವರ ಆರೋಗ್ಯ ಮತ್ತೆ ಕುಟುಂಬಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ಕೋರ್ತಾ ಬೆನ್ಗುಂಡೆ ಪರವಾಗಿ ಶುಭಾಶಯಗಳು. ನಾವು ರೆಡಿನಾ ತನ್ನೇ ಒಡ್ಡಿ ಪಾಪ ರೆಡಪ್ಪ ರೆಡಿ